ಶಿರೂರು ಬಳಿ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂಕೋಲದಲ್ಲಿ ಶಾಸಕ ಸತೀಶ್ ಸೈಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇಂದು ಮಣ್ಣು ತೆರವು ಕಾರ್ಯಾಚರಣೆ ಮುಗಿದಿದೆ. ಗುಡ್ಡದ ಪಕ್ಕ ಕೇರಳದ ಲಾರಿ ಸಿಕ್ಕಿಲ್ಲ ಅಂತ ಸತೀಶ್ ಸೈಲ್ ಹೇಳಿಕೆ ಕೊಟ್ಟಿದ್ದಾರೆ. ನದಿ ಪಕ್ಕದಲ್ಲಿ ಲಾರಿ ಬಿದ್ದಿರುವಂತಹ ಸಾಧ್ಯತೆ ಇದೆ. ನಾಳೆ ಗೋಕಾಕ್ನಿಂದ ಪೋಕ್ಲೇನ್ ವಾಹನ ಬರಲಿದೆ. ನದಿಯೊಳಗೆ ಮಣ್ಣು ತೆಗೆದು ಕಾರ್ಯಾಚರಣೆಯನ್ನು ನಡೆಸಲಾಗುತ್ತೆ. ಇನ್ನು ನಾಳೆ ಬಹುತೇಕವಾಗಿ ಕೇರಳದ ಲಾರಿ ಸಿಗುವಂತಹ ಸಾಧ್ಯತೆ ಇದೆ ಅಂತ ಶಾಸಕರು ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು ಕೇರಳದವರು ನಮಗೆ ಸಹಕರಿಸಬೇಕಂತೂ ಕೂಡ ಶಾಸಕರು ಹೇಳಿರುವಂಥದ್ದು. ಕೇಸ್ ಮಾಡೋ ಬದಲು ನಮಗೆ ಸಹಕರಿಸಬೇಕು. ಜಿಲ್ಲಾಡಳಿತ ನಮಗೆ ಕಾರ್ಯಾಚರಣೆಗೆ ಸಹಕರಿಸ್ತಾ ಇದೆ. ಅಂಕೋಲದಲ್ಲಿ ಶಾಸಕ ಸತೀಶ್ ಸೈಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಒಂದು ಕಡೆಯಲ್ಲಿ ಕೇರಳದ ಡ್ರೈವರ್ ಇನ್ನೂ ಕೂಡ ಪತ್ತೆ ಆಗಿಲ್ಲ. ಅವರ ಲಾರಿಯ ಲೊಕೇಶನ್ ಮಾತ್ರ ಆ ಒಂದು ಗುಡ್ಡ ಕುಸಿತ ಪ್ರಕರಣ ನಡೆದಿತ್ತು ಅಲ್ಲೇನೆ ತೋರಿಸ್ತಾ ಇದೆ. ಆದರೆ ವಿಳಂಬ ಆಗ್ತಾ ಇದೆ. 8 ದಿನಗಳಾದ್ರೂ ಕೂಡ ಇನ್ನೂ ಕೂಡ ಶವವನ್ನ ಹೊರತೆಗೆಯುವಂತ ಕೆಲಸವನ್ನ ಮಾಡಿಲ್ಲ. ಎಲ್ಲಿದೆ ಅನ್ನೋಂಥದ್ದನ್ನ ಪತ್ತೆ ಹಚ್ಚೋದಕ್ಕೆ ಮುಂದಾಗಿಲ್ಲ ಅನ್ನೋ ರೀತಿಯಲ್ಲಿ ಕೇರಳದ ಸರ್ಕಾರ ಹಾಗೇನೆ ಅಲ್ಲಿನ ಜನರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ನಾವು ದಿಲ್ಲಿಯಿಂದ ಒಂದು ರಡಾರನ್ನು ಏನು ದ್ರೋಣನ್ನು ಸಹ ತರಿಸ್ತಾ ಇದ್ದೇವೆ. ಆ ದ್ರೋಣ ನೀರಿನಲ್ಲಿ ಸಹ ಕೆಸರು ಇದ್ದರೂ ಸಹ ಕಂಡುಹಿಡಿಯುವಂಥ ದ್ರೋಣ ಇದೆ. ಅದನ್ನು ಸಹ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದಕ್ಕೇನಾಗಿದೆ, ದ್ರೋಣು ಈಸಿ ನಾವು ತರಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅದನ್ನು ಫ್ಲೈಟ್ನಲ್ಲಿ ತಗೊಳ್ಬರ್ಬೇಕಾದ್ರೆ ಏವಿಯೇಷನ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಬೇಕಾಗ್ತದೆ ದ್ರೋಣ್ ತರಬೇಕಾದ್ರೆ. ಅದನ್ನು ಸಹ ಸರ್ಕಾರದಲ್ಲಿ ಇವತ್ತು CM ಅವರ PSIಗೂ ನಾನು ನಿನ್ನೆ ಸಂಜೆ ಹೇಳಿದ್ದೇನೆ. ನಮ್ಮಲ್ಲಿ ಇವತ್ತು ಬೆಳಿಗ್ಗೆ ತನಕ 4 ಬಾಡಿಗಳು ಸಿಗಲಿಲ್ಲ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆ ಆಗಿದೆ. ಅಪಾಯದ ಮಟ್ಟ ಮೀರಿ ದೂದ್ಗಂಗಾ ನದಿ ಹರಿತಾ ಇದೆ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನಾದ್ಯಂತನೂ ಕೂಡ ಪ್ರವಾಹದ ಭೀತಿ ಸೃಷ್ಟಿಯಾಗಿದೆ. ರಾತ್ರಿ ಕೆಲ ಗ್ರಾಮಗಳಿಗೆ ನದಿ ನೀರು ನುಗ್ಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಇನ್ನು ನದಿ ಪಾತ್ರದ ಗ್ರಾಮಗಳಿಗೆ ಬೆಳಗಾವಿ SP ಗುಳೇದ್ ಭೇಟಿ ನೀಡಿದ್ದಾರೆ. ಮುಂಜಾಗ್ರತಾ ಕ್ರಮಗಳನ್ನು ಪರಿಶೀಲಿಸಿರುವಂತಹ SP. ಇನ್ನು ರಾತ್ರಿ ಸಮಯದಲ್ಲಿ ಅಲರ್ಟ್ ಇರುವಂತೆ ಸಿಬ್ಬಂದಿಗೆ SP ಸೂಚನೆಯನ್ನು ಕೊಟ್ಟಿದ್ದಾರೆ. ಸದಲಗಾಕ್ಕೆ ಆಗಮಿಸಿರುವಂತಹ ಒಂದು NDRF ತಂಡ, NDRF ತಂಡದೊಂದಿಗೆ ಜಂಟಿ ಕಾರ್ಯಾಚರಣೆಗೆ ಸಿದ್ಧತೆಯನ್ನು ನಡೆಸಲಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆ ಆಗ್ತಾ ಇದೆ. ದೂದ್ಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಮಹಾರಾಷ್ಟ್ರದಲ್ಲಿ ವ್ಯಾಪಕವಾಗಿ ಮಳೆ ಆದಂತಹ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ 3-4 ಜಿಲ್ಲೆಗಳೇನಿದೆ ಆ ಪ್ರದೇಶಗಳಲ್ಲಿ ಪ್ರವಾಹದ ಭೀತಿ ಸೃಷ್ಟಿಯಾಗುತ್ತೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನಾದ್ಯಂತ ಕೂಡ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರವಾಹದ ಜೊತೆಗೆ ನದಿ ತೀರದ ಜನರಿಗೆ ಮೊಸಳೆ ಆತಂಕ ಸೃಷ್ಟಿಯಾಗಿದೆ. ದೂದ್ಗಂಗಾ ನದಿ ತೀರದಲ್ಲಿ ಮೊಸಳೆ ಕಾಣಿಸಿಕೊಳ್ತಾ ಇದೆ. ಮೊಸಳೆ ನದಿಯಲ್ಲಿರುವಂತಹ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಹುಣ್ಣರಗಿ ಗ್ರಾಮದ ಬಳಿ ನದಿ ನೀರಿನಲ್ಲಿ ಬೃಹತ್ ಮೊಸಳೆ ಪ್ರತ್ಯಕ್ಷವಾಗಿದೆ. ಇನ್ನು ನದಿ ತೀರಕ್ಕೆ ಹೋಗದಂತೆ ಜನರಿಗೆ ಪೊಲೀಸರು ಕೂಡ ಎಚ್ಚರಿಕೆಯನ್ನು ನೀಡಲಾಗಿದೆ. ಮೊಸಳೆಗಳು ಊರೊಳಗೆ ನುಗ್ಗುವಂತಹ ಆತಂಕದಲ್ಲಿ ಜನ ಇದ್ದಾರೆ. ಪ್ರವಾಹ ಪರಿಸ್ಥಿತಿ ಇರುವಂತಹ ಹಿನ್ನೆಲೆಯಲ್ಲಿ ನದಿ ತೀರಕ್ಕೆ ಮೊಸಳೆಗಳು ಬಂದಿರುವಂಥದ್ದು ಇದು ಆತಂಕವನ್ನು ಸೃಷ್ಟಿಸಿದೆ. ದೂದ್ಗಂಗಾ ನದಿ ತೀರದಲ್ಲಿ ಮೊಸಳೆ ಕಾಣಿಸಿಕೊಂಡಿದೆ. ಇದು ಮೊಬೈಲ್ನಲ್ಲಿ ಸೆರೆಯಾಗಿರುವಂತಹ ದೃಶ್ಯ ಇದು. ಹೀಗಾಗಿ ನದಿ ತೀರಕ್ಕೆ ಯಾರು ಕೂಡ ಹೋಗಬೇಡಿ ಅನ್ನುವಂಥ ರೀತಿಯಲ್ಲಿ ಎಚ್ಚರಿಕೆಯನ್ನ ನೀಡಲಾಗಿದೆ. ಅಪಾಯ ಇರುತ್ತೆ. ಈಗಾಗಲೇ ಪ್ರವಾಹ ಪರಿಸ್ಥಿತಿ ಇದೆ. ಇನ್ನೊಂದು ಕಡೆಯಲ್ಲಿ ಮೊಸಳೆಗಳ ಕಾಟ ಈಗ ಸೃಷ್ಟಿಯಾಗಿದೆ. ನದಿ ತೀರದ ಪ್ರದೇಶಗಳಿಗೆ ಮೊಸಳೆಗಳು ಲಗ್ಗೆ ಇಡ್ತಾ ಇದೆ. ಪ್ರವಾಹ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ನೀರು ಆವರಿಸಿರುತ್ತೆ. ಹೀಗಾಗಿ ನದಿ ತೀರಕ್ಕೆ ಮೊಸಳೆಗಳು ಬರ್ತಾ ಇದೆ. ಹೀಗಾಗಿ ಜನರು ಎಚ್ಚರಿಕೆಯಿಂದ ಇರಬೇಕು ಅನ್ನೋ ರೀತಿಯಲ್ಲೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ನದಿ ತೀರಕ್ಕೆ ಯಾರು ಕೂಡ ಹೋಗಬೇಡಿ.